ಉಡುಪಿ ಜಿಲ್ಲೆಯಲ್ಲಿ ಕೆಂಪುಕಲ್ಲು ಮತ್ತು ಮರಳಿನ ಅಭಾವ ಇರುವುದರಿಂದ ಇಡೀ ಕಾರ್ಮಿಕ ವೃಂದವೇ ನಲಿಗೆ ಹೋಗಿದೆ. ಹಾಗಾಗಿ ಹಲವಾರು ಕಾರ್ಮಿಕ ವೃಂದದವರು ಕೂಲಿ ಕಾರ್ಮಿಕರು ಬಂದು ನಮ್ಮೊಂದಿಗೆ ಇಂಥ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಂತ ಕೇಳಿಕೊಂಡಾಗ ನಾವು ಅದಕ್ಕೆ ನಮ್ಮ ಇಡೀ ಜಿಲ್ಲಾ ಘಟಕ ಮತ್ತು ತಾಲೂಕುಗಳ ಅಧ್ಯಕ್ಷಗಳೊಂದಿಗೆ ಚರ್ಚಿಸಿ ಪೂರ್ವಭಾವಿ ಸಭೆಯನ್ನು ಮಾಡಿ ಈ ಒಂದು ಸಮಸ್ಯೆಯನ್ನು ಉಡುಪಿ ಜಿಲ್ಲೆಯಲ್ಲಿ ಹೋಗಲಾಡಿಸಬೇಕು ಅಂಥೇಳಿ ತೀರ್ಮಾನ ಮಾಡಿ ಉಡುಪಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ತ್ಯಾಗಕ್ಕೂ ಸಿದ್ಧ, ಎಂಥ ಪ್ರತಿಭಟನೆ ಮಾಡಲಿಕ್ಕೆ ತಯಾರಿದ್ದೇವೆ. ಉಡುಪಿ ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆ ಅತ್ಯಂತ ಬಲಶಾಲಿಯಾಗಿದೆ ಹಾಗೂ ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರು ಕೂಡ ದೊಡ್ಡ ದೊಡ್ಡ ಪಡೆಯನ್ನು ಕಟ್ಟಿಕೊಂಡು ಉಡುಪಿ ಜಿಲ್ಲೆಯಾದ್ಯಂತ ಕರವೇ ದೊಡ್ಡ ಬೆಳೆದಿದೆ. ಹಾಗಾಗಿ ಈ ಒಂದು ಕೆಂಪುಕಲ್ಲು ಮತ್ತು ಮರಳಿನ ಸಮಸ್ಯೆಯನ್ನು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಾವು ಇವತ್ತು ತಿಳಿಸಿ ಉಡುಪಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಯನ್ನು ನಾವು ವಿವರಿಸಲಿದ್ದೇವೆ. ಒಂದು ವೇಳೆ ನಾವು ಕೊಟ್ಟ ಗಡುವಿನ ಒಳಗಾಗಿ ಆ ಸಮಸ್ಯೆಯನ್ನು ಬಗೆಹರಿಸದೆ ಹೋದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲೆ ಮತ್ತು ತಾಲೂಕು ಘಟಕದೊಂದಿಗೆ ಅಹೋರಾತ್ರಿ ಧರಣಿಯನ್ನು ನಾವು ಹೂಡಲಿಕ್ಕಿದ್ದೇವೆ. ಕಾರಣ ಇಷ್ಟೇ, ಉಡುಪಿ ಭಾಗದಲ್ಲಿ ಕಟ್ಟಡ ಕಾರ್ಮಿಕರು ಇವತ್ತು ತುಂಬಾ ಇದಾಗಿದ್ದಾರೆ. ಲಾರಿ ಚಾಲಕರು, ಲಾರಿ ಮಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಿತ್ತು. ಇದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾರ್ಥ ಏನಿಲ್ಲ. ಸಮಗ್ರ ಉಡುಪಿಯ ಜಿಲ್ಲೆಯ ಅಭಿವೃದ್ಧಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ನಾವು ಸಿದ್ಧರಿದ್ದೇವೆ ಅಂತ ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಈ ಒಂದು ಸಮಸ್ಯೆ ರಾಜಕೀಯ ನಾಯಕರಿಗೆ ಗೊತ್ತಿಲ್ಲದಿರುವಂತದ್ದಲ್ಲ. ಇಲ್ಲಿ ಈ ಒಂದು ವಿಷಯದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿಯ ನಾಯಕರು ಹಾಗೂ ಕಾಂಗ್ರೆಸ್ನ ನಾಯಕರು ಎಲ್ಲರೂ ವಿಫಲರಾಗಿದ್ದಾರೆ. ಹಾಗಾಗಿ ಜನಸಾಮಾನ್ಯರ ಒಂದು ಕುಂದುಕೊರತೆಗೆ ನಾವು ಹೋಗೊಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಜನಾಕ್ರೋಶ ಪ್ರತಿಭಟನೆಯನ್ನು ನಾವೀಗ ಹಮ್ಮಿಕೊಂಡಿದ್ದೇವೆ. ಈಗ ನಾವು ಜಿಲ್ಲಾಧಿಕಾರಿಯವರ ಕಚೇರಿಯತ್ತ ಹೋಗ್ತಿದ್ದೇವೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಕರವೇ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷರುಗಳು ಹಾಗೂ ತಾಲೂಕು ಪದಾಧಿಕಾರಿಗಳು ಹಾಗೂ ಮಹಿಳಾ ಮುಖಂಡರುಗಳು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾರ್ಮಿಕ ವರ್ಗದವರಿಗೆ ನನ್ನ ಅಭಿನಂದನೆ ತಿಳಿಸ್ತಾ ಈ ಕಾರ್ಮಿಕ ಎಲ್ಲ ಹಾಗಾಗಿ ಅವರಿಗೆಲ್ಲರ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಮ್ಮೊಟ್ಟಿಗೆ ಕೈ ಜೋಡಿಸಲಿಕ್ಕೆ ನಿಮ್ಗೆ ವಿಶೇಷವಾದ ಅಭಿನಂದನೆ. ಹಾಗೆ ನಮ್ಮೊಂದಿಗೆ ನಾವು ಬರುವ ಮುಂಚೆ ನಮ್ಮ ಪೊಲೀಸ್ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಪತ್ರಕರ್ತ ಮಿತ್ರರು ತುಂಬಾ ಸ್ವಲ್ಪ ಸಮಯ ತಡವಾಯಿತು, ದಯವಿಟ್ಟು ಕ್ಷಮೆ ಇರಲಿ. ಈಗ ನಾವು ಆರಂಭ ಮಾಡ್ತಿದ್ದೇವೆ.